ಸೇಂಟ್ ಮೇರಿಸ್ ಐಲ್ಯಾಂಡ್ಸ್ಗೆ ಬಾಯ್ ಬಾಯ್ ಹೇಳ್ತಾ ಮಲ್ಪೆಯಿಂದ ಮುರುಡೇಶ್ವರ ಕಡೆಗೆ ಹೊರಟ್ವಿ. ಮುರುಡೇಶ್ವರ ತಲುಪೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸೂರ್ಯ ಆಗ್ತಾನೆ ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ರು. ಈ ಗೋಪುರದ ಟಾಪ್ ಫ್ಲೋರ್ಗೆ ಹೋಗೋಣ ಬನ್ನಿ. ಈ ರಾಜಗೋಪುರ 237 ಅಡಿ ಎತ್ತರ ಇರುತ್ತೆ, 20 ಅಂತಸ್ತಿರುತ್ತೆ. ಲಿಫ್ಟಿನ ವ್ಯವಸ್ಥೆನೂ ಇದೆ. ಒಬ್ರಿಗೆ 20 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಮೇಲೋಗಿ ನೋಡಿದ್ರೆ ಗೋಪುರದಲ್ಲಿ 4 ಕಡೆ ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಊರ್ ನೋಡ್ತಿದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ಇಲ್ಲಿಂದ ಮನುಷ್ಯರು ನೋಡಿದ್ರೆ ಇರುವೆ ತರ ಕಾಣಿಸ್ತಿದ್ದಾರೆ, ಮನೆಗಳು ಬೆಂಕಿಪಟ್ಟಣ ತರ ಕಾಣಿಸ್ತಿದಾವೆ. ಸಮುದ್ರ ಮೇಲಿರೋ ಬೋಟ್ಗಳಂತೂ ಮಕ್ಕಳಾಟ ಆಡ್ಕೊಳೋ ಬೋಟ್ಗಳ ತರಾನೇ ಕಾಣಿಸ್ತಿದಾವೆ. ಇಲ್ಲಿಂದ ಮುರುಡೇಶ್ವರದಲ್ಲಿ ಮೇನ್ ಅಟ್ರಾಕ್ಷನ್ ನಮ್ ಶಿವಪ್ಪನವ್ರೆ. ಇವರು ಅರಬ್ಬಿ ಸಮುದ್ರ ತೀರದಲ್ಲಿ ಪದ್ಮಾಸನ ಸ್ಥಿತಿಯಲ್ಲಿ ಕೂತ್ಕೊಂಡು ಎಲ್ಲಾರ್ಗೂ ಆಶೀರ್ವಾದ ಮಾಡ್ತಿರ್ತಾರೆ. ಇವರು 123 ಅಡಿ ಎತ್ತರ ಇದ್ದು ವಿಶ್ವದ ಅತಿ ಎತ್ತರದ 2ನೇ ಶಿವ ವಿಗ್ರಹ ಅನ್ನೋ ರೆಕಾರ್ಡ್ನು ಇವ್ರು ಸ್ವಂತ ಮಾಡ್ಕೊಂಡಿದ್ದಾರೆ. ಈ ತರ ಕ್ಷೇತ್ರ ನಮ್ ಕರ್ನಾಟಕದಲ್ಲೇ ಇರೋದ್ರಿಂದ ನನಗ್ ತುಂಬಾನೇ ಹೆಮ್ಮೆ ಅನ್ಸಿತ್ತು. ನಿಮ್ಗೆ ಹೆಂಗ್ ಅನ್ಸಿತ್ತೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಂಜೆ ಹೊತ್ತು ಬೀಚ್ ಸೈಡ್ ಬಂದ್ರೆ ಮೀನ್ ತಿನ್ನೋರ್ಗಂತೂ ಇಲ್ಲಿ ತುಂಬಾ ವೆರೈಟಿ ಮೀನ್ ಸಿಗ್ತವೆ. 50 ರೂಪಾಯಿಂದ ಹಿಡಿದು 250 ರೂಪಾಯಿಗೆ ವೆರೈಟಿ ಮೀನ್ ಸಿಗ್ತವೆ. ಗ್ಯಾಪ್ ಅಲ್ಲಿ ನಾನು ಒಂದ್ ಮೀನ್ನ ಗುಳುಂ ಮಾಡ್ಬಿಟ್ಟೆ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ಕತ್ಲಾಗ್ತಿದಂಗ್ಲೇನೆ ಗೋಪುರಕ್ಕೆ ಲೈಟ್ಸ್ ಆನ್ ಮಾಡಿದ್ರು. ನೋಡೋಣ ಅಂತ ಅನ್ಬಿಟ್ಟು ಬಂದೆ. ನಮ್ ಕರ್ನಾಟಕ ಫ್ಲಾಗು ಮತ್ತೆ ಇಂಡಿಯನ್ ಫ್ಲಾಗ್ ಹಾಕಿದ್ರು. ಇಲ್ಲೇ ತುಂಬಾ ಹೊತ್ತು ಟೈಮ್ ಕಳೆದೆ, ನೋಡ್ತಾ ತುಂಬಾ ಚೆನ್ನಾಗಿತ್ತು ಅಂತ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್.